ಎಲ್ಲರಿಗೂ ನಮಸ್ಕಾರ, ಶುಭ ಬೆಳಗು, ಶುಭೋದಯ. ಇದು ನನ್ನ ಡಿಜಿಟಲ್ ವಾಹಿನಿ. ನಾನು ಶಶಿಧರ್ ಭಟ್ ಎಂದಿರಂತೆ ಇವತ್ತು ಹಾಜರಾಗಿದ್ದೀನಿ. ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ನಿಮ್ಮ ಸಹಾಯ, ಆಶೀರ್ವಾದ ನನ್ನ ಮೇಲೆ ಇರಲಿ. ನಿಮ್ಮ ಆಶೀರ್ವಾದವೇ ನನಗೆ ಶಕ್ತಿಯನ್ನು ಕೊಡುತ್ತೆ. ತಮ್ಮ ಸಹಾಯ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸುತ್ತೆ. ಇವತ್ತು ನಾನು ಮಾತನಾಡ್ತಾ ಇರೋದು ಕಾಂಗ್ರೆಸ್ ಗ್ಯಾರಂಟಿಗಳ ಕುರಿತು, ಎಸ್ಪೆಷಲಿ ಅನ್ನಭಾಗ್ಯ ಯೋಜನೆಯ ಸಂಬಂಧಪಟ್ಟ ಹಾಗೆ. ಇದು ಒಂದು ವಿವಾದ ಆಗಬೇಕಾಗಿರಲಿಲ್ಲ, ಆದರೆ ಈ ವಿಚಾರದಲ್ಲಿ ಒಂದು ವಿವಾದವನ್ನು ಸೃಷ್ಟಿಸಲಾಗಿದೆ. ಈ ವಿವಾದದ ಸೃಷ್ಟಿಯಲ್ಲಿ ಮಾಧ್ಯಮದ ಪಾತ್ರ ಕೂಡ ಬಹಳ ಮುಖ್ಯವಾಗಿ ಕಾಣ್ತಾ ಇದೆ ನನಗೆ. ಉದ್ದೇಶಪೂರ್ವಕವಾಗಿ ಮಾಧ್ಯಮಗಳು ಇದನ್ನು ಸೃಷ್ಟಿ ಮಾಡ್ತೇವೆ. ಆಂತರಿಕವಾಗಿ ಮಾಧ್ಯಮಗಳಿಗೆ ಈ ಯೋಜನೆ ಯಶಸ್ವಿಯಾಗುವುದು ಇಷ್ಟ ಇಲ್ಲ. ನೀವು ಹೆಡ್ಲೈನ್ಸನ್ನು ಗಮನಿಸಿ. ಯಾವಾಗ ನಮಗೆ ಗೊತ್ತಿದೆ, ಕೇಂದ್ರ ಆಹಾರ ಸಚಿವಾಲಯ ಏನಿದೆ, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಅದು ಕರ್ನಾಟಕಕ್ಕೆ ಅಕ್ಕಿ ಕೊಡೋದಕ್ಕೆ ನಿರಾಕರಿಸಿದ ಮೇಲೆ ಮಾಧ್ಯಮಗಳು ಯಾವ ರೀತಿ ರಿಯಾಕ್ಟ್ ಮಾಡ್ತೀವಿ ಅಂತ, ತನಗೇನೋ ಸಂಬಂಧ ಇಲ್ಲ ಅನ್ನುವ ಹಾಗೆ ಕೇಂದ್ರ ರಾಜ್ಯ ಸರ್ಕಾರದ ನಡುವೆ ಕಾಳಗ. ಜಾರಿಯಾಗುತ್ತಾ ಅನ್ನಭಾಗ್ಯ ಯೋಜನೆ ನೋಡಿ, ಈ ಟೋನನ್ನು ಗಮನಿಸಿ. ಜಾರಿಯಾಗುತ್ತಾ ಅನ್ನಭಾಗ್ಯ ಯೋಜನೆ ಜಾರಿ ಆಗಬಾರದು ಅನ್ನುವ ಮನಸ್ಥಿತಿ, ಕಾಳಗ ಇದು ಅಂತ. ಆದರೆ ಕೇಂದ್ರ ಸರ್ಕಾರದ ಬೇಜವಾಬ್ದಾರಿತನ ಈ ಯೋಜನೆಯನ್ನು ಅನುಷ್ಠಾನಗೊಳ್ಳದಂತೆ ತಡೆಯುವ ಯತ್ನದ ಬಗ್ಗೆ ಮಾಧ್ಯಮಗಳು ಮಾತನಾಡ್ತಾ ಇಲ್ಲ. ಇವತ್ತು ಕೆಲವು ಅಂಕಿಅಂಶಗಳನ್ನು ಇಟ್ಕೊಂಡು ಬಂದಿದ್ದೇನೆ. ಆ ಅಂಕಿಅಂಶಗಳನ್ನು ನೀಡುವ ಮೂಲಕ ಕೇಂದ್ರ ಸರ್ಕಾರದ ಬೇಜವಾಬ್ದಾರಿತನ ಮತ್ತು ನೀವು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಏನಿದೆ, ಅದು 2013ರಲ್ಲಿ ಜಾರಿಯಾದದ್ದು. ಈ ಕಾನೂನನ್ನು ಕೇಂದ್ರ ಸರ್ಕಾರ ಉಲ್ಲಂಘಿಸ್ತಿದೆಯಾ ಅನ್ನುವ ಪ್ರಶ್ನೆ ಕೂಡ ಮೂಡುತ್ತೆ. ಈ ಪ್ರಶ್ನೆಯನ್ನು ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಮಾಡಲ್ಲ, ಆದರೆ ನಾನು ಮಾಡ್ತೀನಿ. 2022ರ ಸೆಪ್ಟೆಂಬರ್ನಲ್ಲಿ ಕೇಂದ್ರ ಸರ್ಕಾರ ಒಂದು ಹೇಳಿಕೆ ಕೊಡುತ್ತೆ. ಫಸ್ಟ್ ಅಲ್ಲಿಂದ ಪ್ರಾರಂಭ ಮಾಡೋಣ. ಏನು ಹೇಳುತ್ತೆ ಕೇಂದ್ರ ಸರ್ಕಾರ? ಸಫಿಷಿಯೆಂಟ್ ಸ್ಟಾಕ್ಸ್ ಇನ್ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಗೋಡನ್ಸ್ ಟು ಮೀಟ್ ರಿಕ್ವೈರ್ಮೆಂಟ್ಸ್ ಆಫ್ ಫುಡ್ ಲಾ, ಫ್ರೀ ರೇಷನ್ ಶೇರಿಂಗ್ ಎಕ್ಸೆಟ್ರಾ. ಇದರ ಅರ್ಥ ಏನು? ಭಾರತೀಯ ಆಹಾರ ನಿಗಮ ಇದೆ, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಏನಿದೆ, ಇದರ ಗೋಡನ್ನಲ್ಲಿ ಸಾಕಷ್ಟು ಧಾನ್ಯಗಳ, ಎಸ್ಪೆಷಲಿ ಗೋಧಿ ಮತ್ತು ಅಕ್ಕಿಯ ದಾಸ್ತಾನು ಇದೆ. ಅದು ನೀವು ರೇಷನ್ ಮತ್ತು ಬೇರೆ ಬೇರೆ ಯೋಜನೆಗಳೇನಿವೆ ಕೊಡೋದಕ್ಕೆ, ಅದು ಕೊಟ್ಟ ಮೇಲೂ ಸಾಕಷ್ಟು ಪ್ರಮಾಣದಲ್ಲಿ ಉಳಿಯುತ್ತೆ ಅನ್ನುವ ಮಾತನ್ನು ಕೇಂದ್ರ ಸರ್ಕಾರ ಹೇಳುತ್ತೆ. ಯಾವಾಗ? ಸೆಪ್ಟೆಂಬರ್ 30, 2022ರಂದು ಅದು ಹೇಳಿಕೆ ಕೊಡುತ್ತೆ. ಅಂದರೆ ಸೆಪ್ಟೆಂಬರ್ 30 ಅಂದರೆ ಎಸ್ಪೆಷಲಿ 2022ರ ಯು ಸಿ ದಟ್ ಈ ವರ್ಷ ಮುಗಿಯೋದಂದರೆ ಆಹಾರ ಧಾನ್ಯಗಳ ಉತ್ಪಾದನೆ ಏನಿದೆಯಲ್ಲ, ಅದು ಓವರಾಲ್ ಅಂಕಿಅಂಶ ಸೆಪ್ಟೆಂಬರ್ 10ಗೆ ಸಿಗುತ್ತೆ. ಮುಗಿದ ಸಂದರ್ಭದಲ್ಲಿ ಈ ಹೇಳಿಕೆಯನ್ನು ನೀಡುತ್ತೆ. ಆವಾಗ ಇದ್ದಿದ್ದೆಷ್ಟು ದಾಸ್ತಾನು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಗೋಡನ್ನಲ್ಲಿ 44 ಮಿಲಿಯನ್ ಟನ್, 44 ಮಿಲಿಯನ್ ಟನ್ಸ್ ಆಫ್ ಫುಡ್ ಗ್ರೇನ್ಸ್, ಅಷ್ಟು ದಾಸ್ತಾನು ಇವರ ಗೋಡನ್ಗಳಲ್ಲಿತ್ತು ಅಂತ ಹೇಳುತ್ತೆ. ಅದರಲ್ಲಿ 11.3 ಮಿಲಿಯನ್ ಟನ್ ವೀಟ್ ಅಂದರೆ ಗೋಧಿ, 11.3 ಮಿಲಿಯನ್ ಟನ್, ಹಾಗೆಯೇ ಅಕ್ಕಿ 23.6 ಮಿಲಿಯನ್ ಟನ್. ಇಷ್ಟು ಅಕ್ಕಿ ಇದರ ದಾಸ್ತಾನು ಗೋಡನ್ಗಳಲ್ಲಿದೆ ಅಂತ. ಆವಾಗಲೇ ಹೇಳುತ್ತೆ ಸರ್ಕಾರ ಸೆಪ್ಟೆಂಬರ್ ಹೊತ್ತಿಗೆ ಎಲ್ಲ ಯೋಜನೆಗಳೇನಿವೆ, ಜನಪರ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಏನಿದೆ ಅದರ ಪ್ರಕಾರವೇ ಎಲ್ಲ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದ ಮೇಲೂ ಸಾಕಷ್ಟು ಪ್ರಮಾಣದಲ್ಲಿ ಆಹಾರ ಧಾನ್ಯಗಳ ದಾಸ್ತಾನು ಉಳಿದುಕೊಳ್ಳುತ್ತೆ ಅನ್ನುವ ಮಾತನ್ನು ಹೇಳುತ್ತೆ. ಅದ್ರ ಜೊತೆಗೆ 2022-23ರಲ್ಲಿ ಈ ಸೆಂಟ್ರಲ್ ಪೋಲ್ನಲ್ಲಿ ಎಷ್ಟು ಧಾನ್ಯಗಳ ಸಂಗ್ರಹ ಆಗ್ಬೋದು ಅನ್ನೋ ನಿರೀಕ್ಷೆಯನ್ನು ಕೂಡ ಗೌರ್ಮೆಂಟ್ ಅದನ್ನು ಪ್ರಕಟಪಡಿಸುತ್ತೆ. 2022-23ನೆಯ ಸಾಲಿನಲ್ಲಿ, ಅಂದರೆ 23ರ ಸೆಪ್ಟೆಂಬರ್ ಹೊತ್ತಿಗೆ ಈ ಒಂದು ವರ್ಷ ಮುಗಿಯುತ್ತೆ. ಎಸ್ಪೆಷಲಿ ನೀವು ಫುಡ್ ಗ್ರೇನ್ಸ್ ಉತ್ಪಾದನೆ ಇದಕ್ಕೆ ಸಂಬಂಧಪಟ್ಟಾಗ 2022-23ನೇ ಸಾಲಿನಲ್ಲಿ 51.8 ಬಿಲಿಯನ್ ಟನ್ ಅಕ್ಕಿ ಸಂಗ್ರಹ ಆಗಬಹುದು. ಇಟ್ ಈಸ್
ನಿರೀಕ್ಷೆಗಿಂತ ಜಾಸ್ತಿ ಅನ್ನೋದನ್ನು ತಮ್ಮ ಗಮನಕ್ಕೆ ನಾನು ತರೋದಕ್ಕೆ ಇಷ್ಟಪಡ್ತೇನೆ. ಅದರ ಜೊತೆಗೆ ಇನ್ನೊಂದು ಕ್ಲಾಸಿಕ್ ಹೇಳಿಕೆಯನ್ನು ಹತ್ರ ನೀವು ಗಮನ ಹರಿಸ್ಬೇಕು. ಸೊ 2020 ಹೊತ್ತಿಗೆ ಎಂಡಿಗೆ ಸರ್ಕಾರ ಒಂದು ಹೇಳಿಕೆ ಕೊಡುತ್ತೆ, ಕೇಂದ್ರ ಸರ್ಕಾರ. ಇದು ಕುತೂಹಲಕರವಾದ್ದು. ಇದು ಈ ಅಕ್ಕಿ ಯೋಜನೆ ಕರ್ನಾಟಕದಲ್ಲಿ ಏನು ಮಾಡೋದಕ್ಕೆ ಹೊರಟಿದ್ದಾರೆ, ಸೊ ಇದರ ಮೇಲೂ ಬೆಳಕು ಚೆಲ್ಲುತ್ತೆ ಮತ್ತು ಈ ಕಾಂಟ್ರವರ್ಸಿ ಮೇಲೆ ಬೆಳಕು ಚೆಲ್ಲುತ್ತೆ. ಇದರ ಹಿಂದೆ ಕೇಂದ್ರ ಸರ್ಕಾರದ ರಾಜಕಾರಣ ಇದೆ ಅನ್ನುವುದು ನಮಗೆ ಈ ಹೇಳಿಕೆಯಿಂದ ಗೊತ್ತಾಗುತ್ತೆ. ಹೇಳುತ್ತೆ 2020 ಎಂಡ್ ಹೊತ್ತಿಗೆ ಕೇಂದ್ರ ಸರ್ಕಾರ, ದೆರ್ ಈಸ್ ನಾಟ್ ಮಚ್ ಡಿಮಾಂಡ್. ಕೇಳಿಸ್ಕೊಳ್ಳಿ, ಸ್ವಲ್ಪ ಎಲ್ಲರೂ ಕಳಿಸ್ಕೋಬೇಕಿದು. ಚಡ್ಡಿಯವರು, ಲಂಗೋಟಿಯವರು, ಕಾಚಾದವರು, ಎಲ್ಲ ಜನ ಎಲ್ಲರಿಗಾಗಿ ಹೇಳ್ತಾ ಇರೋದು. ದೆರ್ ಈಸ್ ನಾಟ್ ಮಚ್ ಡಿಮಾಂಡ್ ಇನ್ ದ ಸ್ಟೇಟ್ಸ್ ಫಾರ್ ಪ್ರೊಕ್ಯೂರಿಂಗ್ ಕ್ವಾಲಿಟಿ ರೈಸ್. ಏನರ್ಥ? ಗುಣಮಟ್ಟದ ಅಕ್ಕಿಯನ್ನು ಪ್ರೊಕ್ಯೂರ್ ಮಾಡುವುದಕ್ಕೆ ರಾಜ್ಯ ಸರ್ಕಾರಗಳು ಆಸಕ್ತಿಯನ್ನು ತೋರಿಸ್ತಿಲ್ಲ ಅನ್ನೋ ಒಂದು ಹೇಳಿಕೆಯನ್ನು ಕೊಡುತ್ತೆ. ನಾವು ರಿಯಾಯಿತಿ ದರದಲ್ಲಿ ಅಕ್ಕಿಯನ್ನು ಒದಗಿಸ್ತೀವಿ, ಸಾಕಷ್ಟು ದಾಸ್ತಾನು ಇದೆ ಅಂದರೂ ಕೂಡ ರಾಜ್ಯ ಸರ್ಕಾರಗಳು ಈ ಅಕ್ಕಿಯನ್ನು ತೆಗೆದುಕೊಳ್ಳುವುದಕ್ಕೆ ಆಸಕ್ತಿಯನ್ನು ಪ್ರಕಟಿಸುತ್ತಿಲ್ಲ. ಅರ್ಥ ಆಯ್ತಾ ಸ್ವಾಮಿ? ಕೇಂದ್ರ ಸರ್ಕಾರನೇ ಹೇಳುತ್ತೆ, ಬಡವರಿಗೆ ಅಕ್ಕಿ ಕೊಡೋದಕ್ಕೆ ನಮ್ಮ ಹತ್ರ ಅಕ್ಕಿ ದಾಸ್ತಾನಿದೆ, ಬನ್ನಿ ತೆಗೆದುಕೊಳ್ಳಿ, ರಿಯಾಯಿತಿ ದರದಲ್ಲಿ ಕೊಡ್ತೀವಿ, ರಿಯಾಯಿತಿ ದರದಲ್ಲಿ ಜನರಿಗೆ ತಲುಪಿಸ್ತೀವಿ ಅಂತ ಹೇಳಿದರೂ ಕೂಡ ರಾಜ್ಯ ಸರ್ಕಾರಗಳು ಈ ಬಗ್ಗೆ ಆಸಕ್ತಿಯನ್ನು ಪ್ರಕಟಿಸುತ್ತಿಲ್ಲ ಅಂಥೇಳಿ ಕೇಂದ್ರ ಸರ್ಕಾರ 2020 ಎಂಡ್ ಹೊತ್ತಿಗೆ ಹೇಳುತ್ತೆ. ಈಗ ಕರ್ನಾಟಕ ರಾಜ್ಯ ಸರ್ಕಾರ ಆಸಕ್ತಿಯನ್ನು ಪ್ರಕಟಿಸ್ತಿದೆ. ನೀವು ಬಾಗಿಲು ಹಾಕಿಬಿಟ್ಟು ಎದುರುಗಡೆ ಏನ್ರಿ ಅದೊಂದು ಬೀಗ ಹಾಕಿಬಿಟ್ಟು ಅಲ್ಲಾಡ್ಸ್ಕೊಂಡು ಹೊಂಟೇ ಹೋದ್ರಿ. ಇವರು ಅಲ್ಲಿ ಇಲ್ಲಿ ರಾಜ್ಯ ಕಡೆಗೆ ಹೋಗ್ಬೇಕು. ಕೇಂದ್ರ ಸರ್ಕಾರನೇ ಹೇಳುತ್ತೆ, ಅಕ್ಕಿ ಏನಿದೆ ಸಾಕಷ್ಟು ದಾಸ್ತಾನಿದೆ, ಅದನ್ನು ತೆಗೆದುಕೊಳ್ಳಿ ಅಂದರೆ ರಾಜ್ಯ ಸರ್ಕಾರಗಳು ಕೇಳ್ತಾ ಇಲ್ಲ ಅಲ್ವಾ? ಸೊ ನಾನು ಇದರ ಕನ್ಕ್ಲೂಷನ್ಗೆ ಬರೋದಕ್ಕಿಂತ ಮೊದಲು ನಾನು ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಬಗ್ಗೆನೂ ನಿಮಗೆ ಹೇಳಬೇಕು. 2013 ಇದು ಜಾರಿಗೆ ಬಂತು, ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್. ಯಾಕೆಂದರೆ ಆಹಾರ ಭದ್ರತೆ ಅನ್ನೋದು ನಮ್ಮ ಸಂವಿಧಾನದ ಪ್ರಕಾರ ಮೂಲಭೂತವಾದ ಹಕ್ಕಾಗಿರಲಿಲ್ಲ. ಆ ಸಂದರ್ಭದಲ್ಲಿ 2013 ಆಗಿದ್ದ ಸರ್ಕಾರ ಸೊ ಈ ಹೆಚ್ಚಿನ ಅಧಿಕಾರವನ್ನು ಫುಡ್ ಸೆಕ್ಯೂರಿಟಿ, ಆಹಾರ ಭದ್ರತೆ ಅನ್ನೋದು ಬಹಳ ಮುಖ್ಯವಾದ್ದು, ಅದಕ್ಕೆ ಅವಕಾಶ ಕಲ್ಪಿಸಬೇಕು ಅಂತ ಈ ಕಾನೂನನ್ನು ತಂತು. ಈ ಕಾನೂನಿನ ಪ್ರಕಾರ 2013 ಫುಡ್ ಸೆಕ್ಯೂರಿಟಿ ಆ್ಯಕ್ಟ್, ಆಹಾರ ಭದ್ರತಾ ಕಾನೂನು 2013. ಈ ಕಾನೂನಿನ ಪ್ರಕಾರ 75% ಗ್ರಾಮೀಣ ಜನತೆಗೆ ಹಾಗೂ 50% ನಗರ ಜನತೆಗೆ ರಿಯಾಯಿತಿ ದರದಲ್ಲಿ ಆಹಾರ ಧಾನ್ಯವನ್ನು ನೀಡಬೇಕು. ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಹೇಳುತ್ತೆ. ಎಷ್ಟು ನೀಡಬೇಕು ಅನ್ನೋದನ್ನು ಹೇಳಲ್ಲ ಈ ಕಾನೂನು ಪ್ರಕಾರ. ಆಹಾರ ಭದ್ರತಾ ಕಾನೂನಿನ ಪ್ರಕಾರ ಏನು ಅಂದರೆ, ಈ ಒಂದು ಆಹಾರ ಧಾನ್ಯಗಳನ್ನು ಒದಗಿಸುವುದೇನಿದೆ ಸೆಂಟ್ರಲ್ ಪೂಲಲ್ಲಿರೋದು, ಅದು ಕೇಂದ್ರದ ಜವಾಬ್ದಾರಿ. ಏನು ಹೇಳಿ? ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಆಫ್ 2013 says the central government has the responsibility to procure food grains and distribute to the people. ಅದು ರಾಜ್ಯ ಸರ್ಕಾರದ ಮೂಲಕ ನಾನು ಈ ಮೊದಲು ಹೇಳಿದಾಗೆ 75% ಆಫ್ ದ ರೂರಲ್ ಮಾಸಸ್ ಆ್ಯಂಡ್ 50% ಆಫ್ ನಗರದ ಜನರಿಗೆ ಒದಗಿಸಬೇಕು ಅಂತ ಹೇಳುತ್ತೆ. ಸೊ ಈಗ ಯಾಕೆ ಕೇಂದ್ರ ಸರ್ಕಾರ ಈ ಗ್ಯಾರಂಟಿಗಳಿಗೆ ವಿರೋಧ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡೋಣ. ಸೊ ಕಳೆದ 11ನೇ ತಾರೀಕು ಏನು ರಾಜ್ಯ ಸರ್ಕಾರ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾಕ್ಕೆ ಒಂದು ಪತ್ರ ಬರೆದು ಹೇಳುತ್ತೆ, ನಾವು ಈಗ 10 kg ಅಕ್ಕಿಯನ್ನು ಕೊಡಬೇಕು ಅಂತಿದ್ದೀವಿ, ತಾವು ಇದಕ್ಕೆ ಬೇಕಾದ ಅಕ್ಕಿಯನ್ನು ಒದಗಿಸಬೇಕು ಅಂತ ಹೇಳುತ್ತೆ. ಸೊ 11ನೇ ತಾರೀಕು ಉತ್ತರ ಬಂದುಬಿಡುತ್ತೆ. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಕರ್ನಾಟಕದ ಗೋಡನ್ನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಅಕ್ಕಿಯ ದಾಸ್ತಾನು ಇದೆ, ತಾವು ಇದನ್ನು ಬಳಸಬಹುದು.
ಆದರೆ 2 ದಿನದ ನಂತರ ಇದಕ್ಕಿದ್ದಾಗ ಟೋಪಿ ತಿರುಗಾಕತ್ತೆ ಕೇಂದ್ರ ಸರ್ಕಾರ. ಟೋಪಿ ತಿರುಗಾಕೋದಂತ ಗೊತ್ತಲ್ರಿ, ಟೋಪಿ ಹಾಕೋದು ಬೇರೆ, ಟೋಪಿ ತಿರುಗಾಕೋದು ಬೇರೆ. ಟೋಪಿಯನ್ನು ಭಾಳ ಸಾಂಕೇತಿಕವಾದ ಇದು ಯಾರಿಗೆ ಟೋಪಿ ಹಾಕೋದು ಗೊತ್ತಿಲ್ಲ, ಬಡವರಿಗೆ ಹಾಕೋ ಟೋಪಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಟೋಪಿ ತಿರುಗಿ ಹಾಕ್ಬಿಟ್ಟು ಇದನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಹೇಳುತ್ತೆ. ಅದಕ್ಕೆ ಒಂದು ಹೊಸ ನಿಯಮ ಕೇಂದ್ರ ಸರ್ಕಾರದಲ್ಲಿ ಬಂದಿದೆ ಅನ್ನುವ ಮಾತನ್ನು ಹೇಳಲಾಗುತ್ತೆ. ಏನದು? ಅದರ ಪ್ರಕಾರ ಹೆಚ್ಚುವರಿಯಾದ ಆಹಾರ ಧಾನ್ಯಗಳನ್ನು ವಿತರಿಸುವುದಕ್ಕೆ ಸಾಧ್ಯ ಇಲ್ಲ, ವಿತರಿಸಕೂಡದು ಅನ್ನುವ ತೀರ್ಮಾನಕ್ಕೆ ಕೇಂದ್ರ ಸರ್ಕಾರ ಬಂದಿದೆ ಅನ್ನುವ ಮಾತು. ಯಾಕೆ ಬಂದಿದೆ ಅದು? ನೀವು ಅಂಕಿಅಂಶಗಳಿಗೆ ಸಮಯ ಆಗ್ತಾ ಇದೆ, ನಾನು ಅಂಕಿಅಂಶಗಳನ್ನು ಒದಗಿಸ್ತೀನಿ ಮುಂದಿನ ಎಪಿಸೋಡ್ನಲ್ಲಿ. ಗೋಡನ್ನಲ್ಲಿ ಇದ್ದಂಥ ಅಕ್ಕಿಗಳು ಹಾಳಾಗ್ತಿದೆ, ಗೋಧಿ ಹಾಳಾಗ್ತಿದೆ. ನೀವು ಸುಮ್ಮನೆ ಗೋಡನ್ನ ತುಂಬಿಟ್ಕೊಂಡು ಏನ್ರಿ ಮಾಡ್ತೀರಿ? ಕೆಲವು ಕಾಲದಂಥ ಧಾನ್ಯಗಳು ಈಗಲೇ ಹಲವಾರು ಗೋಡನ್ಗಳಲ್ಲಿ ನಾಶ ಆಗ್ತಾ ಇದೆ, ಅದನ್ನು ಸರಿಯಾಗಿ ಸಂರಕ್ಷಿಸ್ಲಿಕ್ಕೆ ಆಗ್ತಾ ಇಲ್ಲ. ಅಂಥ ಸ್ಥಳದಲ್ಲಿ ಬಡವ ಊಟ ಮಾಡ್ತಾನೆ, ಅದು ಕೊಡೋದಕ್ಕೆ ಕಲ್ಲು ಹಾಕ್ತಿರಲ್ರಿ. ಹೃದಯ ಇದೆ ನಿಮಗೆ, ಆತ್ಮ ಇದೆಯಾ? ಹಸಿವಿನ ಅರಿವಿದೆಯಾ? ಹಸಿವು ಕಣ್ರಿ, ಹಸಿವಿನ ಅರಿವಿಲ್ಲದವ್ರು ಇರ್ತಾರಲ್ಲ, ಅವರು ಈ ರೀತಿ ಮಾಡೋದಕ್ಕೆ ಸಾಧ್ಯ. ಹೊಟ್ಟೆ ತುಂಬಿದವರು ಈ ರೀತಿ ಮಾಡೋದಕ್ಕೆ ಸಾಧ್ಯ. ಅಥವಾ ಅದ್ರ ಜೊತೆಗೆ ಒಂದು ವ್ಯಾಪಾರಸ್ಥರ ಪಕ್ಷ ಮತ್ತು ವ್ಯಾಪಾರಸ್ಥರ ಸರ್ಕಾರ ಮಾಡೋದು ಇದನ್ನೇ. ಅವ್ರಿಗೆ ಹಸಿವಿನ ಇರಲ್ಲ, ವ್ಯಾಪಾರ, ಅವ್ರಿಗೆ ಬದುಕಲು ಎಲ್ಲೋದು ವ್ಯಾಪಾರ, ಮನುಷ್ಯ ಸಂಬಂಧಗಳು ವ್ಯಾಪಾರ, ಬಡವರ ದುಃಖ, ನೋವು, ಅಸಹಾಯಕತೆ ವ್ಯಾಪಾರ. ಆ ಸ್ಥಿತಿಗೆ ಬಂದು ತಲುಪಿದೆ ಅಂತ ಅಂದರೆ ಇದರ ಹಿಂದೆ ಒಂದು ಬಹುದೊಡ್ಡ ರಾಜಕಾರಣ ಇದೆ. ಕರ್ನಾಟಕದಂತೆ ಮುಂಬರುವ ಚುನಾವಣೆಗಳೇನು ರಾಜಸ್ಥಾನದಲ್ಲಿ, ಮಧ್ಯಪ್ರದೇಶದಲ್ಲಿ ನಡೆಯುತ್ತಲ್ವ, ಅಲ್ಲೂ ಕೂಡ ಇಂಥ ಯೋಜನೆಗಳನ್ನ ಪ್ರಕಟಿಸಿಬಿಟ್ರೆ ತಮ್ಮ ತಲೆ ಮೇಲೆ ಚಪ್ಪಡಿ ಕಲ್ಲು ಬೀಳುತ್ತೆ. ಆದ್ದರಿಂದ ಕೇಂದ್ರ ಸರ್ಕಾರ ಹೇಳುತ್ತೆ ಹೆಚ್ಚುವರಿ ಆಹಾರ ಧಾನ್ಯವನ್ನು ಮತ್ತೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಗೋಡನ್ನಲ್ಲಿ ಇಟ್ಕೊಂಡು ಬೀಗ ಹಾಕೊಂಡು ಎಲ್ಲ ಅಂಕಿಅಂಶಗಳು ಕೊಟ್ಟು ಮಾತನಾಡಿದ್ದೀನಿ. ತಾವು ಯೋಚನೆ ಮಾಡಿ ಅಂತ ಹೇಳ್ತಾ ಈ ಹೊತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ. ಈ ಒಂದು ಚಾನಲನ್ನು ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ವಾಮಿ, ಹಾಗೆಯೇ ಸಹಾಯ ಮಾಡಿ, ನನ್ನ ಕೈ ಹಿಡೀರಿ, ಜೊತೆಯಾಗಿ ನಾವು ಮುನ್ನಡೆಯೋಣ. ಎಲ್ಲರಿಗೂ ಇನ್ನೊಮ್ಮೆ ನಮಸ್ಕಾರ.